ವಾವ್ ಏನ್ ಆಟ ಅದು? ಹೆಂಗ್ ಕಲ್ತ್ಕೊಂಡವ ನಿಂಗೆ? ನಿಂಗೆ ಹೆಂಗ್ ಗೊತ್ತಾಯ್ತು ಚಿಕ್ಕವಿದ ಆಟ? ಇದರಿಂದ ಹಿಂಗ್ ಹೊಡಿತಾನೆ ಚಿಕ್ಕವ್ವ ಹೊಡ್ದಾಕಿದ್ಮೇಲೆ ರಾಜ ಈಗ ಹಿಂಗ್ ಬಂದಲ್ಲ ಹಿಂಗ್ ಹೊಡಿಯೋದು ಈಗ. ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಏನು ಅಂದ್ರೆ ಡೋರ್ ಓಪನ್ ಮಾಡಿದ ತಕ್ಷಣ ಒಳ್ಳೆ ತಣ್ಣ ಗಾಳಿ ಬೀಸುತ್ತೆ. ಆ ಡೋರ್ ಎಲ್ಲ ಓಪನ್ ಮಾಡ್ಕೊಂಡು ಎಲ್ಲ ಹೇಗೆ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂತ. ನಮ್ ಚುಪ್ಪಿ ಕೂತಿದ್ದಾನಲ್ಲ ಆತರ ಯಾವಾಗ್ಲೂ ನಮ್ಮ ಅಜ್ಜ ಕುತ್ಕೊಂಡು ಕಾಫಿ ಕುಡಿಯೋರು. ಬೆಳಿಗ್ಗೆ ಆಗ್ತಿದ್ದಾಗ ಅಂದ್ರೆ ಅಜ್ಜಂದು ಕಾಫಿ ಗ್ಲಾಸೇ ಬೇರೆ ಇತ್ತು. ಒಂದು ಲೋಟ, ಆ ಲೋಟಕ್ಕೆ ತಕ್ಕನಾಗಿ ಒಂದು ಬೌಲ್ ಇತ್ತು ಚಿಕ್ಕದಾಗಿ, ಅದಕ್ಕೆ ಹಾಕೊಂಡು ಕುಡಿಯೋರು. ತುಂಬಾ ಚೆನ್ನಾಗಿತ್ತು, ಅದು ನೆನಪಾಯ್ತು. ಇಲ್ಲಿ ನೋಡಿ ನನ್ನ ಮಗಳು ಮತ್ತೆ ನಮ್ಮ ಯಕ್ಷಿತ ನೋಡಿ ಚೆಸ್ ಆಡ್ತಾ ಇದ್ದಾರೆ. ಎಲ್ಲ ಬಂಡಾಟ ಆಡ್ತಾ ಇದಾರೆ. ಅವ್ರಿಗೆ ಇಷ್ಟ ಬಂದಂಗೆ ಆಡ್ತಾ ಇದ್ದಾರೆ. ಮಗಳು ಒಂದು ಇಲ್ಲಿ ರೆಕಾರ್ಡ್ ಆಗಿದೆ ಏನಂತ ಮಗಳು ಎಲ್ಲಿತ್ತು ಅಂತ ನೋಡಲಿ. ಹಂಗೆಲ್ಲ ಕಣೆ ಯಕ್ಷಿತ ಒಂದು ಟಚ್ ಅದು ಅವಳು ಏನ್ ಅನ್ಕೊಂಡಿರ್ತಾಳೆ ಅದಾಗ್ಲೇಬೇಕು. ಅಲ್ಲ ಯಕ್ಷಿತ ಅವಳು ಹೊಡಿಬೇಕು ಅಂತ ಮನ್ಸು ಮಾಡಿದ್ರೆ ನೀನ್ ತಕ್ಕೊಳ್ಳಂಗಿಲ್ಲ. ಅವಳು ಹೊಡಿಬೇಕು ತಡಿಯ ಮಗಳು, ಅವ್ನು ಆಟ ಆಡ್ಬೇಕು ಯಕ್ಷಿತಮ್ಮ. ಈಗ ನೋಡಿ ನಮ್ಮ ಚಿಕ್ಕವ್ವ ಆಟ ಆಡ್ತಾ ಇದ್ದಾಳೆ. ನಮ್ ಚಿಕ್ಕವಂಗಿದ್ದಿ ಯಾವ ಆಟ ಅನ್ನೋದು ಗೊತ್ತಿಲ್ವ? ಯಾವ ಆಟ ಚಿಕ್ಕವ್ವ? ಏನ್ ಆಟ ಅದು? ಇಡೋದು ಹೊಡೆದ್ಬಿಟ್ಟು ಇಡ್ಬೇಕು, ನಿನ್ ಮಗ್ಳಲ್ಲಿ ಇಟ್ಕೊಳಂಗಿಲ್ಲ. ಚೆನ್ನಾಗಿ ಆಟ ಆಡ್ಬೇಕು ಚಿಕ್ಕವ್ವ. ಹೆಂಗೆ ಹೆಂಗ್ ಬೇಕಾದ್ರೆ ಹೊಡಿಬೋದು ಹಂಗೆ. ಹೆಂಗ್ ಕಲ್ತ್ಕೊಂಡವ ನಿಂಗೆ? ನಿಂಗೆ ಹೆಂಗ್ ಗೊತ್ತಿತ್ತು ಚಿಕ್ಕವಿದ ಆಟ? ಅಂತಾರನೇ ನಾನು ಆಡೋದು. ಇಲ್ಲಿಡು ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ. ಇಲ್ಲಿಂದ ಹಿಂಗ್ ಹೊಡಿತಾನೆ ಸೈನಿಕ. ಹೌದಾ? ಇಲ್ಲಿಂದ ಬಂದು ಕುದುರೆ ಹೊಡೆದ ಈಗ ಚಿಕ್ಕವ್ವ ಹೊಡೆದಾಕಿದ್ಮೇಲೆ ವೆರಿ ಗುಡ್. ಇಲ್ಲಿಂದ ಕುದುರೆ ತರ ರಾಜ ತುಂಬ ಮಗಳೇ. ವಾ ಇಲ್ಲ ಇಲ್ಲ ತಪ್ಪಿದು, ಅದು ಅವಳು ಹೊಡೆದ್ರೆ ಮಾತ್ರ. ಹೆಂಗ್ ಬುದ್ಬಿಟ್ಲು ಒಂಟೆಲಿ. ನನ್ನ ಮಗಳನ್ನ ಸ್ಕೂಲಿಗೆ ಕಳ್ಸಿದ್ದೆ ವೇಸ್ಟ್ ಆಯ್ತು. ಸೈನಿಕ ಹಿಂಗೆಲ್ಲ ಹೋಗಿ ಬಂದು ಯಾರು ಹೊಡ್ಬಿಟ್ಟ. ಹಾಗೆ ನೋಡ್ತಾ ಇರಿ ಚೆಸ್ ಯಾವ ತರ ಎಂಡ್ ಆಗುತ್ತೆ ಅಂತ ಹೇಳಿ. ನಮ್ ಚಿಕ್ಕವ್ವ ಅದನ್ನೇ ಎಷ್ಟು ಸೀರಿಯಸ್ ಆಗಿ ಆಟ ಆಡ್ತಾ ಇದ್ದಾಳೆ ಗೊತ್ತಾ? ಎರಡು ಬಿದ್ದೋದು, ಎರಡು ಔಟ್ ಯಕ್ಷಿತ. ಎರಡು ಔಟ್. ಇನ್ನೊಂದು 3 ಒಟ್ಟಿಗೆ ಬೀಳಂಗುಡಿ. ಒಂದು ಎರಡು ಚಿಕ್ಕ ನಿಂದ್ರ ಎರಡು ಬಡಿಯ ಚಿಕ್ಕ. ರಾಜ ಈಗ ಬಂದಲ್ಲ ಹಿಂಗ್ ಹೊಡಿಯೋದು ಈಗ. ಇಲ್ಲ ಚಿಕ್ಕ ಇಟ್ಕೊಂಡವಳು, ಅವಳು ದಿನ ಬಿದ್ದಿಲ್ಲ, ಅವಳಿಗೆ ಏಟ್ ಬಿದ್ದಿಲ್ಲ. ಅಯ್ಯೋ 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 ದೇವ್ರೆ, ನಮ್ ಚಿಕ್ಕ ಊಟ ಹಾಕಾಗದ ಈಗ. ಸಾಕು ಸಾಕು, ನಮ್ ಚಿಕ್ಕ ವಿನ್ನು ನೋಡಿ. ಇದು ನಮ್ಮ ಕಲರ್ ಏನು ತಗೊಬಂದಿದ್ದು ಜ್ಯೂಸಿಗೆ ಮಾಡೋ ಅಂತಾನೆ. ಇದು ಕಿತ್ಲೆಣ್ಣಲ್ಲ ಇಷ್ಟು ದಪ್ಪ ಇರೋದು, ನಿಂಬೆಹಣ್ಣು ಎಷ್ಟು ದಪ್ಪ ಇರುತ್ತೆ. ಇದರಲ್ಲಿ ಜ್ಯೂಸ್ ಮಾಡೋದು ತುಂಬ ಹುಳಿ ಇರುತ್ತೆ, ಬಟ್ ಕಿತ್ಲೆಣ್ಣೆ ಸ್ಮೆಲ್ಲೇ ಬರುತ್ತೆ. ಇದರಲ್ಲಿ ಜ್ಯೂಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೇದು, ಹಾಗಾಗಿ ತಗೊಬಂದಿದ್ದಾರೆ. ಬಿಟ್ಟಿದ್ವಂತೆ ತುಂಬ. ಈಗ ಜ್ಯೂಸ್ ಮಾಡ್ಕೊ ಕುಡಿತಾ ಇದ್ವಿ. ಅಪ್ಪ ಅಕ್ಕ ಅವರೆಲ್ಲ ಗ್ರೂಪ್ ರೇಷಕ್ಕೆ ಹೋದ್ರು. ನಮ್ಮ ಚುಪ್ಪಿ ಈಗ ಫಿಲ್ಮಿಗೆ ಹೊರಡ್ತಾ ಇದ್ದಾರೆ. ನನ್ನ ಮಗಳು ಮತ್ತೆ ನಮ್ಮ ಚಿಕ್ಕವ್ವ ನೋಡಿ ಅವ್ರವ್ರ ಮೂವಿ ನೋಡ್ತಾ ಇದ್ದಾರೆ. ನನ್ನ ಮಗಳು ಎಲ್ಲೋದ್ರೂ ಸುತ್ತಿ ಬಳಸಿ ಅಲ್ಲಿಗೆ ಬರೋದು ಮತ್ತೆ. ಎಲ್ಲಿಗೆ ಹೊರಟಿದ್ದೀಯ ಚುಪ್ಪಿ? ಮೂವಿ ನೋಡಿ. ನಮ್ಮ ಪಪ್ಪ, ನಮ್ಮ ಅಕ್ಕ, ನಮ್ಮ ಮನೆಯವರು ಎಲ್ಲ ಒಂದು ನಮ್ಮ ಅವನ ಮಗಂದು ಗ್ರೂಪ್ ರೇಷಕ್ಕೆ ಹೋಗಿದ್ದಾರೆ ನೆಲಮಂಗಲದಲ್ಲೇ. ನಮ್ಮ ಚುಪ್ಪಿನೂ ನಮ್ಮ ಯಕ್ಷಿತನು ಫಿಲ್ಮಿಗೆ ಹೋಗ್ತಾ ಇದ್ದಾರೆ. ಕನ್ನಡಿಗ ಅಂತೀಯಲ್ಲ, ಯಾವ ಫಿಲ್ಮಿಗೆ ಹೋಗ್ತಿದೀವಿ? ಕನ್ನಡಿಗ ನಾವು ಕ್ಷೇತ್ರಪತಿ ಹೋಗೋಣ ಅಂತ ಹೋಗ್ತಾ ಇದೀವಿ. ಕ್ಷೇತ್ರಪತಿ ಇಲ್ಲ, ಮತ್ತೆ ಮಿಷನ್ ಪಾಸಿಬಲ್. ಅಲ್ಲ, ನಮ್ಮನೆ ಹುಡುಗಂಗೆ ಮೊನ್ನೆ ಶರ್ಟು ಚಡ್ಡಿ ತಗೊಬಂದ್ರೆ ಒಳ್ಳೆ ದೊಡ್ಡ ಮದುವೆ ಆದರಂಗೆ ಚಡ್ಡಿ ಪ್ಯಾಂಟ್ ಹಾಕೋ ಓಡಾಡ್ತಾನೆ. ಸಂಜೆ ನಾವು ಮೂವಿಗೆ ಹೋಗ್ಬಿಡ್ತೀವಿ. ಇವರು ಸಂಜೆ ಈಗ ಮಧ್ಯಾಹ್ನದೊಳಗೆ ಒಂದು ಮೂವಿ ಮುಗಿಸ್ಬಿಟ್ಟು ಬರ್ತಾರಂತೆ. ಅಷ್ಟರೊಳಗೆ ನಮ್ಮ ಮನೆಯವರು, ನಮ್ಮ ಪಪ್ಪ, ನಮ್ಮ ಅಕ್ಕ ಅವರೆಲ್ಲ ಬರ್ತಾರಲ್ಲ, ಹಾಗಾಗಿ ಅವ್ರು ಇನ್ನೇನು ಬರೋ ಟೈಮ್.
ಈ ತರ ಬಟ್ಟೆ ಹಾಕೊಳ್ಳಿ. ಬಾಯ್. ನಮ್ ಚುಪ್ಪಿಗೆ ಹೆಲ್ಮೆಟ್ ಹಾಕಿ ಹೋಗಕ್ ನಾಚಿಕೆ ಅಂತೆ. ಬಾಯ್ ಚುಪ್ಪಿ. ಸ್ನಾನ ಮಾಡ್ತಾವ. ಅವ್ನ್ ಬಿಚ್ಚಿಸ್ಬೇಡ, ಅವ್ನ್ ಜೋಪಾನ. ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇದಾರೆ ನೋಡಿ. ಕೇಳಿ ನಿನ್ ಕಡೆಗೆ ಅಮ್ಮೋ ಅಮ್ಮೋ ಅನ್ಬೇಕು. ಯಾರು ಬಂದ್ರು? ಡ್ಯಾಡಿ ಇಲ್ಲಿ ಪುಟ್ಟನೆ ಡ್ಯಾಡಿ. ಆಕ್ಚುಲಿ ನಮ್ಮನೆಯವರು ಮೈಸೂರಿಂದ ಬಂದಿದ್ದೆ ರಾತ್ರಿ 2:30-3 ಗಂಟೆ ಆಗಿತ್ತು. 3:30 ನನಗೆ ಗೊತ್ತಿಲ್ಲ. ನಮ್ಮ ಯಕ್ಷಿತ್ ಡೋರ್ ಓಪನ್ ಮಾಡಿದ್ದು. ನಾನೆಲ್ಲೋ ಪಪ್ಪ ಅವ್ರು ಬರೋ ಟೈಮಿಗೆ ಬಂದ್ಬಿಡ್ತಾರೇನೋ ಒಂದು 8-9 ಗಂಟೆಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಶರ್ಟ್ ಗಲೀಜ್ ಮಾಡ್ಕೊ ಬಂದ್ರ? ಬಿಡಿ ಗಲೀಜಾಗುತ್ತೆ, ಕಾಲೆಲ್ಲ ಗಲೀಜಾಗಿರುತ್ತೆ. ಕರ್ಕೊಂಡ್ ಬಂದ್ರ ಡ್ಯಾಡಿನ ಬಂಗಾರಿ? ನೋಡಿ ನಮ್ಮನೆಯವರು ಊಟಿಯಿಂದ ಎಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬರುವಾಗ ಎಲ್ಲರಿಗೂ ಒಂದೊಂದು ಪರ್ಸ್ ತಗೊಬಂದಿದ್ದಾರೆ. ಈ ಥರ ರೆಡ್ ಎಲ್ಲ ಒಂದೇ ಥರದ್ದು ಇರ್ಲಿಲ್ವಂತೆ, ಹಾಗಾಗಿ ಈ ಥರದ್ದು ನನಗೊಂದು, ನಮ್ಮ ಅಕ್ಕಂಗೊಂದು, ನಮ್ಮ ಅಮ್ಮಗೊಂದು, ಅವರಮ್ಮಗೊಂದು, ನನ್ನ ಬಂಗಾರಿಗೊಂದು, ಇದು ನನ್ನ ಮಗಳಿಗೆ, ಇದು ನಮ್ಮನೆಯವರಿಗೆ. ಇಂಥದ್ದು 2 ತಗೊಬಂದಿದ್ದಾರೆ. ನಮ್ಮ ಡ್ಯಾಡಿಗೊಂದು, ಅವರಿಗೊಂದು ಅಂತ. ಚಪ್ಪಲ್ ತಗೊಬಂದಿಲ್ಲ, ಇದು ನಾನು ತಗೊಬಂದಿರುತ್ತಿದ್ದೆ. ನೋಡಿ ಚೆನ್ನಾಗಿದೆ. ಮೊನ್ನೆ ನಾನು ನನ್ನ ಮಗಳು ಓದಕ್ಕೆ ತಗೊಬಂದಿದ್ದೆ. ಹಾಗೆ ಇದೊಂದು ವಾಟರ್ ಬಾಟ್ಲ್. ನನಗೆ ವಾಟರ್ ಬಾಟ್ಲ್ ಇಷ್ಟ ಅಂತ ನಮ್ಮ ಮನೆಯವ್ರು ತಗೊಬಂದಿದ್ದಾರೆ. ಬಟ್ ಇದು ತಾಮ್ರ ತಗೊಬಂದಿದ್ದಾರೆ, ಕಪ್ಪಾಗುತ್ತಲ್ಲ ಅಂತ ಬೇಜಾರು. ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇದು 750 ರೂಪಾಯಿ ಕೊಟ್ಟು ತಗೊಬಂದಿದೆ. ನಮ್ಮ ಮನೆಯವರು ನನಗೆ ನನ್ನ ಮಗಳಿಗೆ ಅಂತ ತಗೊಬಂದಿದ್ದಾರೆ. ನೋಡಿ ಈ ಗ್ಲಾಸ್ ಸಕ್ಕತ್ತಾಗಿದೆ ಡಿಸೈನ್. ಇದು ನೋಡಿ ನನ್ನ ಮಗಳಿಗೆ ಅಂತ ತುಂಬಾ ಚೆನ್ನಾಗಿದೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಈ ಪ್ಯಾಟರ್ನ್ ಇಷ್ಟ ಆಯ್ತು. ಕ್ಯಾಪು ನಾನೆಲ್ಲ ರೀ ಅಂದಾಜಲ್ಲಿ ಅಲ್ಲಿ ಕಡಿಮೆನಾ ಜಾಸ್ತಿನಾ? ಅಲ್ಲ, ನಾನು ಅಲ್ಲಿ 750 ರೂಪಾಯಿಗೆ ತಗೊಂಡಿದ್ದಕ್ಕೆ ಇದೊಂದು 800 ರೂಪಾಯಿ ಇರುತ್ತೆ. 700 ರೂಪಾಯಿ 800 ರೂಪಾಯಿ ಇದು. ಆಮೇಲೆ ಇದೊಂದು ನನ್ನ ಮಗಳಿಗೆ ಅಂತ ತಗೊಬಂದಿದ್ದಾರೆ ಸಣ್ಣ ಗ್ಲಾಸ್. ಇವೆಲ್ಲ ಯೂಸ್ ಮಾಡಲ್ಲ, ಹಂಗೆ ಶೋಕೇಶಲ್ಲಿ ಇರ್ತೀನಿ. ತುಂಬಾ ಚೆನ್ನಾಗಿದೆ. ಹೌದಾ? ನಮ್ಮನೆಯವ್ರನ್ನ ಬಿಡ್ತೀನಿ ವಾರಕ್ಕೊಂದ್ಸರಿ ಉಚ್ಚಕ್ಕೆ. ಇನ್ನೂ ಏನೇನೋ ತಗೊಬಂದಿದ್ದಾರೆ. ಮಕ್ಕಳಿಗೆ ಸರ ತಗೊಬಂದ್, ಅದೇ ಚಿಕ್ಕ ಚಿಕ್ಕ ಸರ. ಹಾಗೆ ಇದೊಂದು ಬ್ಯಾಗ್ ಚೆನ್ನಾಗಿದೆ. ಹೊರಗಡೆಗೆ ಹಾಗೆ ಬೆಳಿಗ್ಗೆ ಗ್ರೂಪ್ ರೆಸ್ಟ್ಗೆ ಹೋಗ್ಬಿಟ್ಟು ಬಂದ್ರಲ್ಲ, ಊಟ ತುಂಬಾ ಚೆನ್ನಾಗಿತ್ತು ಅಂತ ಅಕ್ಕ ಹೇಳ್ತಿದ್ಲು. ಹಾಗೆ ಇದೊಂದು ಎಂಥದ್ದು ತಗೋ ಬಂದಿದ್ದಾರೆ. ಅಯ್ಯೋ ಇಲ್ಲಿ ನೋಡಿದ್ರೇನೆ ತಲೆ ಸುತ್ತು ಬರ್ತಾ ಇದೆ ನನಗೆ. ನಾವು ಅಲ್ಲಿ ಪರ್ಸ್ಗಳು ನೋಡ್ತಾ ಕೂತ್ಕೊಂಡ್ರೆ ಮಕ್ಳು ಇಲ್ಲೆಲ್ಲ ಹರಡ್ಕ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಪಪ್ಪ, ನಮ್ಮ ದೊಡ್ಡಪ್ಪ ನಿದ್ದೆ ಮಾಡ್ತಾ ಇದ್ದಾರೆ. ನೋಡಿ ಇದೊಂದು ಬಾಕ್ಸ್ ತಗೋ ಬಂದಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದೊಂದು ನೋಡಕ್ಕೆ ಪುಟ್ಟದಾಗ ಕಾಣಿಸುತ್ತೆ. ನಂಗೂ ಅಷ್ಟೇ, ಅವ್ರು ವಿಡಿಯೋ ಕಳಿಸಿದಾಗ ಪುಟ್ಟದಾಗಿತ್ತು, ಬಟ್ ದೊಡ್ಡದಾಗಿದೆ. ಅಮ್ಮವ್ರು ಬರುವಾಗ ಹಾಗೆ ಅವಕಾಡೋ ತಗೊಬಂದಿದ್ರು ಅದು. ಹಾಗೆ ಸೀಬೆ ಹಣ್ಣು ಕೊಟ್ಟು ಕಳಿಸಿದ್ದಾರೆ ನಮ್ಮ ಭಾಗ್ಯ ಆಂಟಿ. ಹಾಗೆ ಮತ್ತೆ ಇವು ಏನೇನೋ ತಗೊಬಿಟ್ಟು ಬಂದಿದ್ದಾರೆ. ಇದೆಂಥದ್ದು ಚಾಕ್ಲೇಟು, ಇದೆಂಥದ್ದು ಚಾಕ್ಲೇಟ್. ಇದು ಚೆನ್ನಾಗಿಲ್ಲ ತಿಂದು. ಇದು ಬೆಲ್ಲ ಅನಿಸುತ್ತೆ. ಅವರು ಟೈಮ್ ಇಲ್ಲ ಅಂದರೂ ಪಾಪ ಬರೋ ಟೈಮಲ್ಲಿ ಇವೆಲ್ಲ ಮಾಡ್ಕೊಬಂದಿದ್ದಾರಲ್ಲ. ಇದು ಆಲ್ಕು, ಗೋಡಂಬಿ, ದ್ರಾಕ್ಷಿ, ಮತ್ತು ನಮ್ಮನೆ ಮಕ್ಕಳಿಗೆ 2ಕ್ಕೂ ಒಂದೊಂದು ಸರ. ಮತ್ತು ಇದೆಂಥದ್ದು ಸ್ವೀಟ್ಸ್ ಇದು ಗೊತ್ತಿಲ್ಲ ಏನು. ಇದು ಏನೋ ಅಲ್ವನ ಅಂತ. ಆ್ಯಕ್ಚುಲಿ ಮಣಿಸರು ನಂಗೆ ತುಂಬ ಇಷ್ಟ ಐತಿ. ಮಣಿಸರು ಚೆನ್ನಾಗಿದೆ. ತಗೊಳಕ್ಕೆ ಎತ್ತಿಟ್ಕೊಳ್ಳೋ ತೂಕ ಇದ್ದಾವೆ ಮಾತ್ರ. ನಮ್ಮ ದೊಡ್ಡಪ್ಪ ನೋಡಿ ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ದಾರೆ. ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತು ಲ್ಯಾಪ್ಟಾಪ್ ಒಳಗೆ ಹೋಗೋರಂಗೆ ಕಾಣಿಸ್ತಾ ಇದ್ದಾರೆ. ನಮ್ಮ ಡ್ಯಾಡಿ ಅಲ್ಲೆಲ್ಲ ಕೆಲಸ ಎಲ್ಲ ವಯಸ್ಸು ಬಂದಿರ್ತಾರಲ್ಲ 2-3 ದಿನಕ್ಕೆ. ಹಾಗಾಗಿ ಅವಾಗ ದಿನಕ್ಕೆ ಒಂದು 10 ಸರಿ ಫೋನ್ ಮಾಡಿ ಪಾಪ ವಿಚಾರಿಸ್ಕೊತಾನೆ ಇರ್ತಾರೆ. ಏನು ಕೆಲಸ ಆಯಿತು, ಏನು ಮಾಡಿದ್ರಿ, ಏನು ಎತ್ತ ಅಂತ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.